ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ? ಅಡುಗೆನೂ ಮಾಡ್ತೀನಿ, ದೇಶನೂ ಆಳ್ತೀನಿ. ಈಗ ಅವ್ರ ಗ್ಯಾರಂಟಿ ಒಳಗೆ ಎಲ್ಲ ಜನಗಳು ಬೇಸತ್ತಿದ್ದಾರೆ. 7ನೇ ತಾರೀಕು ಬಂದರೆ ಕಮಲದ ಗುರುತಿ ಬಟನ್ ಒತ್ತಲಿಕ್ಕೆ ತಯಾರಿದ್ದಾರೆ. ಬರೀ ಸುಳ್ಳು ಹೇಳೋದು, ಅದನ್ನ ಮಾಡಿರೋದ್ರಿಂದ ಕಾಂಗ್ರೆಸ್ ಅವರು ನಾವು ಮಾಡಿರೋದೆಲ್ಲ ನಾನೇ ಮಾಡಿದ್ದೆ ಅಂತ ಅವ್ರು ಹೇಳ್ಕೊಂಡು ಅಡ್ಡಾಡೋದು. ಮೋದಿಜಿಯವರು ಟೀ ಮಾರನು ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ ಶುರು ಮಾಡಿದ್ರು. ಅದಕ್ಕೆ ಚಾಯ್ವಾಲ ಅಂತಾನೆ ನಮ್ಮ BJP ಅವರು ಅದನ್ನ ಇದು ಮಾಡಿದ್ರು. ಈಗ ನನ್ನನ್ನು ಅಡುಗೆ ಮಾಡೋಳು ಅಂತ ಹೇಳಿರೋದ್ರಿಂದ ನಾನು ರಸೋಯಿ ವಾಲಿ ಅಂತ. ಹೆಣ್ಣನ್ನ ಕೆಳಕಿದ್ದಷ್ಟು ಕೆಳಗಡೆ ಬೀಳ್ತೀವಿ ಈಗಿನ ಸರ್ಕಾರದಲ್ಲಿ ನೆಲೆಗುದ್ದಿಗೆ ಬಿದ್ದು ಹಿಂದೆ ಅಲ್ಕಿ ಇದೆ, ಅದನ್ನ ನಾನು ಮುಂದುವರಿಸಲಿಕ್ಕೆ ನಾನು ಬರ್ತೀನಿ ಅಂತೇಳಿ. ಸಿದ್ದೇಶ್ವರ್ ಅವರು ಏನೆಲ್ಲ ಮಾಡಿದ್ದಾರೆ ದಾವಣಗೆರೆಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಬಂದಿದ್ದೀನಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ. ಸೊ ನಮ್ಮ ಜೊತೆ ಗಾಯತ್ರಿ ಸಿದ್ದೇಶ್ವರ್ ಅವರಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಹೇಗಿದೆ ಮೇಡಮ್ ಹವಾ? ಕಂಪ್ಲೀಟ್ ಮೋದಿ ಮೋದಿ ಮೋದಿನಾ? ಹೌದು, ಮೋದಿ 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 ಜೊತೆ ಗಾಯತ್ರಿ ಅದೇ ಸಿದ್ದೇಶ್ವರ. ಓಕೆ, ಲೈಕ್ MLA ಗಳ ಸಂಖ್ಯೆಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಅವ್ರು ಜಾಸ್ತಿ ಇದ್ದಾರೆ, ಅದೆಲ್ಲೋ ಒಂದ್ ಕಡೆ ಮೈನಸ್ ಆಗುತ್ತೆ ಅಂತ ಹೇಳೋರ್ಗೆ ಏನ್ ಹೇಳ್ತೀರಿ? ಅದು ಸುಳ್ಳದು. ಯಾಕೆಂದ್ರೆ ಸಿದ್ದೇಶ್ವರ ಅವರು ಫಸ್ಟ್ ಟೈಮ್ ಅವ್ರದ್ದು 2ನೇ ಟೈಮಲ್ಲಿದ್ದಾಗ ಯಾರು MLA ಗಳು ಇರಲಿಲ್ಲ. ಅವಾಗ ಒಬ್ಬರೇ ಇದ್ದಿದ್ದು MLA. ಹರೀಶ್ ಅಣ್ಣರ್ ಇದ್ರಲ್ಲ, ಹಾಗೆ ಒಬ್ಬರೇ ಇದ್ದಿದ್ದು. ಆವಾಗಲೇ ಗೆದ್ದಿದ್ದಾರೆ ಅಂದ್ರೆ ಈಗ ಅವ್ರ ಗ್ಯಾರಂಟಿ ಒಳಗೆ ಎಲ್ಲ ಜನಗಳು ಬೇಸತ್ತಿದ್ದಾರೆ. ಈಗ ನಮ್ಮ ನಾಯಕರು ಅಷ್ಟೇ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಿದ್ದಾರೆ. ಕಾರ್ಯಕರ್ತರು ಮೇಯ್ನ್ ಆಗಿ ಅವ್ರಗಳಿಗೆ ನಮ್ಮ ಸರ್ಕಾರದಲ್ಲಿ ಮೋದಿ ಬರಬೇಕು, ಮತ್ತೆ ಗಾಯತ್ರಿ ಕುಮಾರ್ ಬಂದರೆ ಮತ್ತೆ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಯೋಜನೆಗಳು ಬರ್ತವೆ ಅಂತೇಳಿ ಕಾತರದಿಂದ ಕಾಯ್ತಿದ್ದಾರೆ. 7ನೇ ತಾರೀಕಿಗೆ ಕಾಯ್ತಾ ಇದ್ದಾರೆ. 7ನೇ ತಾರೀಕು ಬಂದರೆ ಕಮಲದ ಗುರುತಿ ಬಟನ್ ಒತ್ತಲಿಕ್ಕೆ ತಯಾರಿದ್ದಾರೆ. ಅಮೇಜಿಂಗ್. ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ? ಅಡುಗೆನೂ ಮಾಡ್ತೀನಿ, ದೇಶನೂ ಆಳ್ತೀನಿ, ತೊಟ್ಲನ್ನು ತೂಗ್ತೀವಿ ಅಂತೇಳಿ ಹೆಣ್ಣು ಮಕ್ಕಳೆಲ್ಲರೂ ಮಾಡೋ ಕೆಲಸನೇ ಅದಲ್ರಿ. ಅದೇ ಹೆಣ್ಣು ಮಗಳ ಒಂದು ಅವಿಭಾಜ್ಯ ಅಂಗ ಅಷ್ಟೇ ಹೊರತು ಅವ್ರು ಹೇಳಿರೋ ಥರ ಹೆಣ್ಣು ಮಗಳು ಬರೀ ಅಡುಗೆಗಲ್ಲ, ಗಂಡು ಮಕ್ಕಳು ಅಡುಗೆ ಮಾಡ್ಕೊಂಡು ಉಣ್ತಾರೆ. ಯಾರಾದ್ರೂ ಹೆಣ್ಮಕ್ಳು ಗಂಡು ಮಕ್ಕಳು ಅಡುಗೆ ಮಾಡಲಿದ್ರೆ ಉಪವಾಸ ಸಾಯ್ಬೇಕಮೇಲೆ ಅವರು. ಓಕೆ, ಈ ಹೇಳಿಕೆ ನಿಮಗೆ ಪ್ಲಸ್ ಆಯ್ತಾ? ಯಾಕೆಂದರೆ ಪ್ಲಸ್ ಆಗಲೇಬೇಕು. ಯಾಕೆಂದರೆ ಮೋದಿಜಿಯವರು ಟೀ ಮಾರನು ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ ಶುರು ಮಾಡಿದ್ರು. ಅದಕ್ಕೆ ಚಾಯ್ವಾಲ ಅಂತಾನೆ ನಮ್ಮ BJP ಅವರು ಅದನ್ನ ಇದು ಮಾಡಿದ್ರು. ಈಗ ನನ್ನನ್ನು ಅಡುಗೆ ಮಾಡೋಳು ಅಂತ ಹೇಳಿರೋದ್ರಿಂದ ನಾನು ರಸೋಯಿ ವಾಲಿ ಅಂತ ಹೇಳಿ ನಾನು ಅದನ್ನು ಇದು ಮಾಡ್ಕೊಳ್ತೀನಿ, ಪ್ಲಸ್ ಮಾಡ್ಕೊಳ್ತೀವಿ. ನಾವೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಅದೇ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಓಕೆ, ಸಿದ್ದೇಶ್ವರ್ ಅವರು ಇನ್ಫ್ಯಾಕ್ಟ್ ಅವರು MP ಆಗಿದ್ದಾಗಲೂ ಕೂಡ ಬ್ಯಾಕ್ ಎಂಡ್ ಅಲ್ಲಿ ನೀವೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಈಗ ಫ್ರಂಟ್ ರೋನಲ್ಲಿ ಬಂದಿದ್ದೀರಿ. ಬ್ಯಾಕ್ ವೇ ಅಲ್ಲಿದ್ದಂತಹ ಐಡಿಯಾಗಳು ಹೇಗೆ ವರ್ಕ್ ಆಗ್ತಾ ಇದೆ ಗ್ರೌಂಡ್ ಅಲ್ಲಿ ಅಂತ? ಫಸ್ಟು ಹೆಚ್ಚು ಕಮ್ಮಿ ನನಗೇನು ಇದು ಹೊಸ್ತಲ್ಲ, 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಹಳ್ಳಿಗಳಲ್ಲೆಲ್ಲ ಎಲ್ಲರ ಸಂಪರ್ಕ ನನಗಿದೆ. ಆದರೆ ಎಷ್ಟು ಹಳ್ಳಿಗಳಲ್ಲಿ ಹೋಗಿದ್ದೀನೋ ಕಾರ್ಯಕರ್ತರುಗಳು, ಅವರು ಇವರು ಮುಖಂಡರುಗಳು ಅವರೆಲ್ಲ ನನಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಹಂಗಾಗಿ ನಾವು ಹೋದ ತಕ್ಷಣ ಅಕ್ಕ ಅಂತಲೇ ಕರೆಯೋದು, ಅಮ್ಮ ಅಂತಲೇ ಕರೆಯೋದು, ಮತ್ತು ತಂಗಿ ಅಂತಲೇ ಕರೆಯೋದು. ನನ್ನನ್ನು ಆಹ್ವಾನ ಮಾಡೋದೇ ಎಲ್ಲರೂ ಅದೇ ಥರನೇ ಮಾಡ್ತಾರೆ. ಈಗಲೂ ಬರ್ತಾ ಇದ್ರು ಸಹ ನನಗೆ ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ರೂಪದಲ್ಲಿ, ತಂಗಿ ರೂಪದಲ್ಲಿ ಕಾಣ್ತಾರಲ್ಲ, ಅದು ಹೆಚ್ಚಿನ ಇದ್ರದ್ದಲ್ವ ನಂದು. ನನಗೆ ಅದೃಷ್ಟ ಅಂತ ನಾನು ಅನ್ಕೊಂತೀನಿ. ಅವ್ರ ಮನೆಯಲ್ಲಿ ನಾನು ಬಂದಾಗ ನೀವೆಲ್ಲ ಕಂಡಿರೋದು, ನನಗೆ ಕೊಟ್ಟು ಕೈಗೆ ತುತ್ತಲ್ಲಿ ಉಪ್ಪಿಟ್ಟು ಹಾಕಿಕೊಟ್ಟಿರೋದೇ ಆಗಲಿ, ತಿಂಡಿ ಊಟ ಹಾಕಿರೋದೇ ಆಗಲಿ ಅಂತೇಳಿ ನೆನೆಸ್ಕೊಳ್ತಾ ಇದ್ದಾರೆ. ಆದರೆ ಅವ್ರ ಮುಖ ಪರಿಚಯ ಇರುತ್ತೆ. ಹಂಗಾಗಿ ಅವ್ರನ್ನ ಹೋಗ್ತಿದ್ದಂಗೆ ನಕ್ಕಂತ ಅವರೆಲ್ಲ ನನ್ನನ್ನು ಮಾತಾಡ್ಸ್ಕೊಂಡು ಒಳ್ಳೆಯ ಸ್ವಾಗತ ಮಾಡ್ತಾರೆ. ನಾನು ಆವಾಗ ತೆರೆಮರೆಯಲ್ಲಿ ಒಂದು ಅಳಿಲು ಸೇವೆ ಅಂತ ಮಾಡ್ತಿದ್ದೆ ದೇಶಕ್ಕಾಗಿ. ಈಗ ಅಳಿಲು ಸೇವೆ ಎಲ್ಲ ನನ್ನನ್ನೇ ನನ್ನ ತೆರೆ ಮುಂದೆ ತಂದಿರೋದ್ರಿಂದ ಈ ದೇಶ ಸೇವೆ ಮಾಡಲಿಕ್ಕಾಗಿ ನನ್ನನ್ನು ತಂದಿದ್ದಾರೆ ಅಂದರೆ ನಾನು ಹೆಮ್ಮೆ ಪಡ್ತೀನಿ. ನನ್ನನ್ನೇನು ರೈತ ಮಹಿಳೆ ಅಂತ ಏನಾದರೂ ನನ್ನನ್ನು ಆರಿಸಿದಾರೇನೋ ಅಂತೇಳಿ ಎಲ್ಲ ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ಎಲ್ಲ ನಾಯಕರಿಗೂ ನಾನು ವಂದನೆಗಳನ್ನು ತಿಳಿಸ್ತಿದ್ದೀನಿ. ಓಕೆ, ಯಾವಾಗಲೂ ಕೂಡ ಹೆಣ್ಣನ್ನ ಕೆಳಕಿದ್ದಷ್ಟು ಕೆಳಗಡೆ ಬೀಳ್ತೀವಿ ಅನ್ನುವಂಥದ್ದು ಇತಿಹಾಸ ಸಾರಿ ಹೇಳುತ್ತೆ. ಅದು ಮಹಾಭಾರತದಿಂದ ಹಿಡಿದು ಜಯಲಲಿತಾವರೆಗೂ ಕೂಡ ಪ್ರೂವ್ ಆಗಿದೆ. ನಿಮ್ಮ ವಿಚಾರದಲ್ಲೂ ಪ್ರೂವ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಪ್ಪ ಗ್ರೌಂಡಲ್ಲಿ? ಹಾಗೆ ಅಂತ ಅಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರನ್ನ ಸರಿಸಮಾನೆ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತೇಳಿ ಕೇಳಿರ್ಬೋದು. ಅದು ಕೊಟ್ಟರೆ ಮಾತ್ರ ಯಾರಿಗಾದರೂ ಅದು ಮರ್ಯಾದೆ ಇರುತ್ತೆ. ಅದೇನಾದರೂ ಕೊಡಲಿಲ್ಲ ಅಂದರೆ ಅದು ತಾವನಾಗೆ ತಳಕ್ಕೆ ಹೋಗೇ ಹೋಗ್ತಾರೆ. ಓಕೆ, ಸಿದ್ದೇಶ್ವರ್ ಅವರು ಏನೆಲ್ಲ ಮಾಡಿದ್ದಾರೆ ದಾವಣಗೆರೆಗೆ ಅನ್ನುವಂಥದ್ದನ್ನು ಇನ್ನೊಂದ್ಸತಿ ವಿವರವಾಗಿ ಹೇಳ್ಬಿಡಿ. ಯಾಕೆಂತಂದ್ರೆ ನಾಳೆ ದಿನ ನಾವು ಮೈಕ್ ಹಿಡ್ಕೊಂಡು ಕೇಳಕ್ ಹೋದಾಗ ಜನ ಏನು ಮಾಡಿಲ್ಲ ಅಂತ ಹೇಳಬಾರ್ದು. 1070 ಕೋಟಿ ಸ್ಮಾರ್ಟ್ ಸಿಟಿಗೆ ತಂದಿದ್ದಾರೆ. 20 ಕೋಟಿ ರೈಲ್ವೆ ನಿಲ್ದಾಣಕ್ಕೆ, 106 ಕೋಟಿ ಬಸ್ ನಿಲ್ದಾಣಕ್ಕೆ,
ಒಂದೇ ಭಾರತ್ ಟ್ರೈನ್ ಇದಕ್ಕೆ ಅಲ್ಲಿ ಇದಕ್ಕೆ ತಗೊಂಡ್ಬಂದಿದ್ದಾರೆ. ಹರಿಹರ ಟು ದಾವಣಗೆರೆ, ದಾವಣಗೆರೆ ಮತ್ತು ಧಾರವಾಡ ಅಲ್ಲಿ ತನಕ, ಬೆಂಗಳೂರು ತನಕ ಹೋಗುತ್ತೆ. 1000ಕ್ಕೂ ಹೆಚ್ಚು ವಿತರಣೆ ಪಾಸ್ಪೋರ್ಟ್ಗಳು ಆಫೀಸ್ ಆಗಿದೆ. ಆಮೇಲೆ 1500 ಕೋಟಿ ಜಲಸಿರಿ ಜಲ್ ಜೀವನ್ ಯೋಜನೆಗಳನ್ನ ತೆಗೆದಿದ್ದಾರೆ. ಆಮೇಲೆ 2888 ಕೋಟಿ ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ. 15 ಕೋಟಿದು ESI ಆಸ್ಪತ್ರೆ ಆಗಿದೆ. 790 ಕಿಲೋಮೀಟರ್ ಗ್ರಾಮ ಸಡಕ್ ರಸ್ತೆಗಳಾಗಿದೆ. 13.5 ಅಂದರೆ 13.5 ಕೋಟಿ ಕೇಂದ್ರೀಯ ವಿದ್ಯಾಶಾಲೆಗಳಾಗಿದೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ STPI ಅದಾಗಿದೆ. 25 ಕೋಟಿದು ದಿವ್ಯಾಂಗ ವ್ಯಕ್ತಿಗಳ ಚಿಕಿತ್ಸಾ ಕೇಂದ್ರ, ಅಂದರೆ ಮೂಕರು ಕುರುಡರು ಇರ್ತಾರಲ್ಲ ಅವರ ಚಿಕಿತ್ಸೆ ಕೇಂದ್ರ, ವಿಕಲಚೇತನರು. 29 ಕೇಂದ್ರಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಾಗಿದ್ದಾವೆ. 1,16,154 ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ತಲುಪಿದೆ. 618 ಫಲಾನುಭವಿಗಳು ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಗಳಾಗಿದೆ. ತುಂಗಾ ನಾಲಾ ಆಧುನೀಕರಣಗಳಾಗಿದೆ. ಇನ್ನು ಹೆಚ್ಚೆಚ್ಚು ಕೆಲಸಗಳು ಆಗಲಿಕ್ಕೆ ರೆಡಿ ಆಗ್ತಾ ಇದ್ದಾವೆ. ಅದೆಲ್ಲ ಈಗಿನ ಸರ್ಕಾರದಲ್ಲಿ ನೆಲೆಗುದ್ದಿಗೆ ಬಿದ್ದು ಹಿಂದೆ ಇದೆ. ಅದನ್ನು ನಾನು ಮುಂದುವರಿಸಲಿಕ್ಕೆ ನಾನು ಬರ್ತೀನಿ ಅಂತ ಹೇಳ್ತೀನಿ. ನರೇಂದ್ರ ದಾಮೋದರ ದಾಸ್ ಮೋದಿಜಿ ಅವರ ಒಂದು ಕ್ಯಾಂಪೇನ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಈ ಕಂಪ್ಲೀಟ್ ಪ್ರಚಾರವನ್ನು ತೆಗೆದುಕೊಂಡ್ರೆ? ತುಂಬಾನೇ ಆಗಿದೆ. ಯಾಕೆಂದರೆ ಫಸ್ಟ್ ಅರ್ಧ ಆಗೋಗಿತ್ತಲ್ಲೇ. ಕರೆಕ್ಟ್. ಶಿವಮೊಗ್ಗದಲ್ಲೂ ಆದಾಗಲೇ ನಂದು ಹೆಚ್ಚು ಕಮ್ಮಿ ಗೆದ್ರು ಗಾಯತ್ರಮ್ಮ ಸಿದ್ದೇಶ್ವರು ಅಂತ ಫಸ್ಟ್ ಹೇಳ್ತಾ ಇದ್ರು. ಅದಾದಮೇಲೆ ಇವರೇನು ಪ್ರಚಾರ ಮಾಡ್ತಿದ್ರು, ಏನು ಕೆಲಸ ಮಾಡಿಲ್ಲ, ನಾವು ಮಾಡಿರೋದೆಲ್ಲ ನಾನೇ ಮಾಡಿದ್ದೆ ಅಂತ ಅವ್ರು ಹೇಳ್ಕೊಂಡು ಅಡ್ಡಾಡೋದು, ಬರೀ ಸುಳ್ಳು ಹೇಳೋದು. ಅದನ್ನು ಮಾಡಿರೋದ್ರಿಂದ ಕಾಂಗ್ರೆಸ್ ಅವರು ಅದು ಸ್ವಲ್ಪ ಏನೋ ಹಿಂದೆ ಹಾಕಿ ಇರ್ಬೋದು. ಯಾಕೆಂದರೆ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ, ಮತ್ತೆ 5 ಗ್ಯಾರಂಟಿ ಕೊಡ್ತಿದ್ದೀವಿ, ಮತ್ತೆ ಇನ್ನು ಮುಂದೆ ಏನು ಗ್ಯಾರಂಟಿ ಲಕ್ಷಗಟ್ಟಲೆ ಕೊಡ್ತೀವಿ ಅಂತ ಹೇಳಿರೋದ್ರಿಂದ, ಅಂದರೆ ಪಾಪ ಬಡವರು ಕೊಡ್ತಾರೇನೋ ಅನ್ನೋ ಒಂದು ಆಸೆಗೆ ಅವರು ಇದು ಮಾಡಿರ್ಬೋದು. ಅಷ್ಟು ಬಿಟ್ಟರೆ ಅವ್ರದ್ದು ಇನ್ನೇನಿಲ್ಲ. ಕೊಟ್ಟರೆ ಅವರು ತಗೊಂಡ್ರೆ ತಪ್ಪೇನಿಲ್ಲ. ಅದರಲ್ಲಿ ಏನು ಅವ್ರದ್ದೇನು ಮನೆಯಿಂದ ತಂದು ಕೊಡ್ತಿರ್ಲಿಲ್ಲ. ಬಡವರು ಒಂದು ಸ್ವಲ್ಪ ಉಪಯೋಗನಾದರೂ ಆಗುತ್ತೆ. ಅಂಥದ್ರಲ್ಲಿ ಈಗ ಮೋದಿಜಿಯವ್ರು ಬಂದಿರೋದ್ರಿಂದ ನೀವು ಏನೇ ಗ್ಯಾರಂಟಿ ಕೊಟ್ಟರು ಅವ್ರನ್ನ ಹತ್ರನೂ ಸುಳಿಯಲ್ಲ ಅಂತ ಹೇಳಲಿಕ್ಕೆ ನಾನು ಬರ್ತೀನಿ. ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಲ್ ದಿ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಎಲ್ಲ ಕಡೆ ನಾನು ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅಂತ ಕೇಳಿಸ್ತಾ ಇತ್ತು. ಈಗ ದಾವಣಗೆರೆಗೆ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಹರ್ ಹರ್ ಗಾಯತ್ರಿ ಘರ್ ಘರ್ ಗಾಯತ್ರಿ ಅನ್ನೋದೇ ಕೇಳಿಸ್ತಾ ಇದೆ. ಒಳ್ಳೇದಾಗ್ಲಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ದಾವಣಗೆರೆಯಿಂದ. ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ.